ಸ್ವಾಗತ. ಅಡ್ವೊಕೇಟ್ ಜನರಲ್ BV ಆಚಾರ್ಯ ವಿರುದ್ಧ ದಾಖಲಾಗಿರೋ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. BMS ಶಿಕ್ಷಣ ಸಂಸ್ಥೆಯಲ್ಲಿ ಆಚಾರ್ಯ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ BMS ಸಂಸ್ಥೆಯ ಮಾಜಿ ಟ್ರಸ್ಟಿ ವೆಂಕಟೇಶಯ್ಯ ಎಂಬುವರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದ ಲೋಕಾಯುಕ್ತ ಕೋರ್ಟ್ ಅಧಿಕಾರ ದುರ್ಬಳಕೆ ವಿಚಾರ ಸೇರಿಸಿ ಸೂಕ್ತ ದಾಖಲೆಗಳನ್ನು ಒದಗಿಸುವಂತೆ ನಿರ್ದೇಶನ ನೀಡಿದೆ. ಹೀಗಾಗಿ ಇಂದು ಪ್ರಕರಣದ ವಿಚಾರಣೆ ಮುಂದುವರಿಯಲಿದ್ದು ಕೋರ್ಟ್ನ ನಡೆ ತೀವ್ರ ಕುತೂಹಲ ಹುಟ್ಟುಹಾಕಿದೆ. ಆಚಾರ್ಯವರು, ಗೋರೆಯವರು, ದಯಾನಂದ್ ಪೈ ಅವರು, ತಲ್ವಾರ್ ಅವರು, ರಾಗಿಣಿ ನಾರಾಯಣ್ ವೈಫ್ ಅಂತಾರೆ, ಅವ್ರ ವೈಫ್ ಅಲ್ಲ. ಇವರು 4 ಜನ ಸೇರಿಕೊಂಡು ಸೀಟುಗಳೆಲ್ಲ ಮಾರಿ ಕಾಲೇಜ್ ಹಾಳು ಮಾಡ್ತಾಯಿದ್ದಾರೆ. ನಾರಾಯಣ್ ಇರೋ ಕಾಲದಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು. ಇವಾಗ ದಿಕ್ಕು ಪಕ್ಕಿಲ್ಲದಂತೆ ದುಡ್ಡುಗಳು ತಗೊಂಡು ಕೊಡ್ತಾ ಇರೋದು ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಇದು ಮಾಡಿರೋದು. ಎಲ್ಲ ವಿಷಯ ಇವತ್ತು ಹೊರಹೊಮ್ಮೆ ಬರಬೇಕು. ಈಗ ಸುಮಾರು 10,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಸಂಸ್ಥೆ ಯಾರ ಹಿಡಿತಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ.